ಕೋಲಾರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದಿಂದ ಕೇವಲ 48 ಗಂಟೆಗಳಲ್ಲಿ ಈ ಕಾಂಗ್ರೆಸ್ಸರು ಮಾಡಿದಂಥ ಕುತಂತ್ರದಿಂದ ಬೇಸತ್ತಂತ ರೈತರು ಮತದಾರ ಬಂಧುಗಳು ಕಳೆದ 40 ವರ್ಷಗಳಿಂದ ಏನು ಸೊಸೈಟಿಗೆ ಲಾಸ್ ಆಗಬಾರ್ದು, ಚುನಾವಣೆ ನಡೆದ್ರೆ ಹಣ ಖರ್ಚಾಗುತ್ತೆ ಅಂತೇಳಿ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಸೊಸೈಟಿಯನ್ನು ಬೆಳೆಸೋ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದರು. ಅದನ್ನು ಇತ್ತೀಚಿನ ದಿನಗಳಲ್ಲಿ ಏನು 6 ತಿಂಗಳಿಂದ 5 ಗ್ಯಾರಂಟಿಗಳ ಸುಳ್ಳು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಂಥ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಅದರ ಮುಖಂಡರುಗಳು ಒಟ್ಟಿಗೆ ಸೇರಿ ಇಲ್ಲೇನು JDS ಮತ್ತು BJP ಬೆಂಬಲಿತ ಅಭ್ಯರ್ಥಿಗಳನ್ನು ನೀವು ವಾಪಸ್ ತಗೊಳ್ಳಿ, ನಿಮಗೇನು ಸೀಟುಗಳು ಬಿಟ್ಕೊಡ್ಬೇಕು ಅದನ್ನು ಬಿಟ್ಕೊಡ್ತೀರಿ ಅಂತ ಹೇಳಿ ನಮ್ಮ ಅಭ್ಯರ್ಥಿಗಳನ್ನು ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ಕಾಲಾವಕಾಶ ಕೊಟ್ಟು ಅವರು ವಾಪಸ್ ತಗೊಂಡಿದ್ದಾದಮೇಲೆ ಅವರು 4 ಗಂಟೆವರೆಗೂ ಸತಾಯಿಸಿ ಮತ್ತೆ ನಾವು ವಾಪಸ್ ತಗೊಳ್ಳಲ್ಲ ಅಂತ ಹೇಳಿ ಯಾವ ರೀತಿ ಕುತಂತ್ರ ಮಾಡಿದ್ರು, ಆ ಕುತಂತ್ರದಿಂದ ಬೇಸತ್ತಂತ ನಮ್ಮ ಎಲ್ಲ ರೈತ ಮುಖಂಡರುಗಳು, ರೈತ ಮತದಾರ ಬಂಧುಗಳು ಈ ಸೊಸೈಟಿ ಭ್ರಷ್ಟರ ಪಾಲಾಗಬಾರ್ದು ಅಂತ ಹೇಳಿ ಯಾರ್ಯಾರು ಸಮಾನ ಮನಸ್ಕರು ಚುನಾವಣೆಯಲ್ಲಿ ನಾಮಪತ್ರಗಳನ್ನು ಸಲ್ಲಿಸಿದ್ರು ಅವ್ರನ್ನೇ ನಮ್ಮ ಅಭ್ಯರ್ಥಿಗಳು ಅಂತೇಳಿ ಘೋಷಣೆ ಮಾಡ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವ್ರದ್ದೇ ರಾಜ್ಯದಲ್ಲಿ ಸರ್ಕಾರ ಇದ್ರೇನು ಆ ಸರ್ಕಾರದ ವಿರುದ್ಧ ಸಿಡಿದೆದ್ದಂಥ ನಮ್ಮ ರೈತ ವ್ಯವಸಾಯ ಉತ್ಪಾದಕರ ಸಂಘದ ಎಲ್ಲ ಮತದಾರ ಬಂಧುಗಳು ಮುಖಂಡರುಗಳು, ಅದು JDS ಮುಖಂಡರುಗಳಿರ್ಬೋದು, ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳಿರ್ಬೋದು, ರೈತ ಬಂಧುಗಳಿರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ 7ಕ್ಕೆ 7 ಸೀಟು ಭಾರಿ ಬಹುಮತಗಳ ಅಂತರದಿಂದ ಮುಂದೆ ಬರ್ತಕ್ಕಂಥ ಚುನಾವಣೆ ಏನಿದೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ, ದೇವೇಗೌಡರ ನಾಯಕತ್ವ, ಕುಮಾರಣ್ಣವರ ನಾಯಕತ್ವದಲ್ಲಿ ಗೆಲ್ಲುವುದರ ಮುಖಾಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಟಾರ್ಚ್ ಹಾಕೊಂಡು ಹುಡ್ಕೋಬೇಕು, ಆ ರೀತಿಯಲ್ಲಿ ಮಾಡ್ತೀರಿ ಅಂತೇಳಿ ಇವತ್ತು ಕರ್ನಾಟಕದ ಮೂಡಲ ಬಾಗಿಲು ಕೋಲಾರ ಜಿಲ್ಲೆಯಲ್ಲಿ ಈ ಚುನಾವಣೆ ಫಲಿತಾಂಶ ಬಂದಿದೆ. ಇದಕ್ಕೆ ಮುಂದಿನ ಚುನಾವಣೆಗಳಿಗೆ ದಿಕ್ಸೂಚಿ. ಇವತ್ತೇನು ನಾವು 7 ಜನ ಅಭ್ಯರ್ಥಿಗಳು ಗೆದ್ದಿದ್ದೀರಿ, ನಮಗೆ ಸ್ವಾಭಿಮಾನ ಇರಬೇಕು. ಕೋಲಾರಮ್ಮನ ಆಶೀರ್ವಾದ 8 ಜನ ನಾಮಿನಿ, ನಮ್ಮ ಇದು ತಂಬಳ್ಳಿ ಮುನಿಯಣ್ಣವರು ಸೇರಿ 8 ಜನ ಇದ್ದೀರಿ. ಅವರು ವಾಮ ಮಾರ್ಗಗಳಲ್ಲಿ ಹೋಗಿ ಹಣ ಆಮಿಷಗಳು ಇದನ್ನೆಲ್ಲ ಒಡ್ಡಿ ನಾವು ಆ ಸೊಸೈಟಿಯನ್ನೆಲ್ಲ ಕೈ ಹಿಡಿಬೇಕು, ಅಧ್ಯಕ್ಷರಾಗಬೇಕು ಅಂತೇಳಿ ಹೋಗಂಥ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ, ಯಾಕಂದರೆ ಭ್ರಷ್ಟಾಚಾರ ಮಾಡಿ ಹಣಕಾಸು ಸಂಪಾದನೆ ಮಾಡಿ ಇಟ್ಕೊಂಡಿರೋದ್ರಿಂದ ಇದಕ್ಕೆಲ್ಲ ಕೈ ಹಾಕ್ತಾರೆ. ಏನಿವತ್ತು ಒಗ್ಗಟ್ಟಾಗಿ ರೈತರೆಲ್ಲ ಬಂದು ನಿಮಗೆ ಓಟ್ ಹಾಕಿದ್ದಾರೆ, ಆ ನಂಬಿಕೆನ ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಈ ಸೊಸೈಟಿಯನ್ನು ಮುನ್ನಡೆಸಬೇಕು ಲಾಭದಾಯಕವಾಗಿ ಅಂತ ಹೇಳಿ ಇದಕ್ಕೆ ಹಗಲು ರಾತ್ರಿ ಕಷ್ಟ ಬಿದ್ದಂಥ ನಮ್ಮ CMR ಶ್ರೀನಾಥ್ ಅಣ್ಣ ಇರ್ಬೋದು, ರಾಮಣ್ಣ ಇರ್ಬೋದು, ಬೆಗ್ಲಿ ಪ್ರಕಾಶ್ ಅಣ್ಣ ಇರ್ಬೋದು, ಎಲ್ಲ ಹೆಸರೇಳಿ ಎಲ್ಲ ಸಾವಿರಾರು ಜನ ಮುಖಂಡರುಗಳು ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಕರಿಸಿದಂಥವರು. ಇದು 7 ಜನರ 8 ಜನರ ಗೆಲುವಲ್ಲ, ನಿಮ್ಮೆಲ್ಲರ ಗೆಲುವು. ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಗೆಲುವು, ದೇವೇಗೌಡರ ಗೆಲುವು, ಕುಮಾರಣ್ಣವ್ರ ಗೆಲುವು ಅಂತ ಹೇಳಿ ರೈತರ ಗೆಲುವು. ಸತ್ಯ ಮತ್ತೆ ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೆದಂತ ಈ ಚುನಾವಣೆಯಲ್ಲಿ ಧರ್ಮಕ್ಕೆ ಜಯ ಸಿಕ್ಕಿದೆ.